ಆಗಲೇ ಸುಮಾರು ಬರ್ಫಿ ರೆಸಿಪಿಗಳನ್ನ ನಾನು ಮಾಡಿ ತೋರಿಸಿದ್ದೀನಿ ನಿಮ್ಮ ಚಾನಲಲ್ಲಿ. ಅದರಲ್ಲಿ ಇದು ಒಂದು ವಿಶೇಷವಾಗಿರುವಂಥ ಟೇಸ್ಟಿ ಆಗಿರುವಂಥ ಹೆಲ್ದಿ ಆಗಿರುವಂಥ ಸ್ವೀಟ್ ಬರ್ಫಿ ಅಂತ ಹೇಳ್ಬೋದು. ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಟ್ ಆಗ್ತಿದೆ, ಅಷ್ಟೇ ರುಚಿಯಾಗಿರುತ್ತೆ. ಗೋಧಿ ಹಿಟ್ಟಿನಿಂದ ಮಾಡುವಂಥದ್ದು, ಬೆಲ್ಲದಿಂದ ಮಾಡುವಂಥದ್ದು. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದು 3/4 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಎಣ್ಣೆ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಹಾಗೆ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅರ್ಧ 3/4 ಕಪ್ ಅಂತಲೇ ಹೇಳ್ಬೋದು ಬೆಲ್ಲನ. ಇವಾಗ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ. ತುಪ್ಪ ಹಾಕೊಂಡ ತಕ್ಷಣ ನಾವು ಇಟ್ಕೊಂಡಿರುವಂಥ ಗೋಧಿ ಹಿಟ್ಟೇನಿದೆ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರಿಬೇಕು. ಈ ಹುರಿಯೋ ಪ್ರೊಸೀಜರ್ ಏನಿದೆ ನೋಡಿ, ಸ್ವಲ್ಪ ಲೆಂತಿ ಆಗುತ್ತೆ. ಗೋಧಿ ಹಿಟ್ಟಿನ ಬರ್ಫಿ ಮಾಡೋದು ತುಂಬಾ ಸುಲಭ ಅಂತ ಹೇಳ್ಬೋದು. ಹಾಗೆ ಹೆಲ್ದಿಯಾಗಿ ನೀವೇನಾದರೂ ತಿನ್ನಬೇಕು ಸ್ವೀಟನ್ನು ಅಂದ್ಕೊಳ್ಳೋದಾದರೆ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆದರೆ ಇದನ್ನು ಮಾಡಲಿಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ಯಾಕಂದರೆ ಈ ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರಿಬೇಕಾಗತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಜಾಸ್ತಿ ಹುರಿಲಿಕ್ಕೆ. ತುಪ್ಪದಲ್ಲಿ ಹುರ್ಕೊಳ್ಳಿ. ಯಾವುದೇ ಸ್ವೀಟ್ ಆಗಲಿ ತುಪ್ಪ ಇಲ್ಲದೆ ಮಾಡಿದ್ರೆ ಅದು ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ನೀವು ತುಪ್ಪದಲ್ಲಿ ಹುರ್ಕೊಳ್ಳೋಕ್ಕಾಗಲಿಲ್ಲ, ನಮ್ಗೆ ಆಗಲ್ಲ ತುಪ್ಪ ಹಾಕೋಕ್ಕೆ ಅಂತ ಅಂದ್ಕೊಳ್ಳೋದಾದರೆ ನೀವು ಎಣ್ಣೆನಲ್ಲೂ ಕೂಡ ಹುರ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಎಣ್ಣೆನಲ್ಲಿ ಕೂಡ ಹುರ್ಕೊಳ್ಬೋದು. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಈ ಹಿಟ್ಟನ್ನು ಕಲರ್ ಪೂರ್ತಿ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಅಂದರೆ ಈ ಹಿಟ್ಟನ್ನು ಯಾವಾಗ ಹುರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಹಿಡಿದು ಈ ಪೂರ್ತಿ ರೆಸಿಪಿ ಮುಗಿಯೋವರೆಗೂ ಫ್ಲೇಮ್ ಏನಿದೆ ನೋಡಿ, ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೊಬೇಡಿ. ಇವಾಗ ನೋಡಿ, ಹುರಿತಾ ಸುಮಾರು ಹೊತ್ತು ಹುರಿದಿದ್ದೀನಿ. ಒಂದು 15-20 ನಿಮಿಷ ಹುರಿದಿದ್ದೀನಿ. ಅದಾದಮೇಲೆ ಈ ಥರ ನೋಡಿ ತುಪ್ಪ ಬಿಡ್ತಾ ಇದೆ ಇದರಿಂದ. ಇದೇ ಥರ ಇನ್ನೂ ಒಂದು 10-15 ನಿಮಿಷ ನಾನಿಲ್ಲಿ ಹುರಿತೀನಿ. ನೋಡಿ, ಈ ಥರ ಹುರಿತಾ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟು ನಮ್ಗೆ ಸಾಕಾಗಲ್ಲ. ಇವಾಗ ಇನ್ನೂ ಚೆನ್ನಾಗಿ ಹುರಿಬೇಕಿದು. ಪೂರ್ತಿ ಕಲರ್ ಏನಿದೆ ನೋಡಿ ಬ್ರೌನಿಶ್ ಆಗಬೇಕು. ಅಲ್ಲಿವರೆಗೂ ನಾನು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಾನು ಪೂರ್ತಿಯಾಗಿ ಹುರಿಯೋದೇನಾದರೂ ನಿಮ್ಗೆ ತೋರಿಸಿದ್ರೆ ವೀಡಿಯೋ ಲೆಂತಿ ಆಗುತ್ತೆ. ನೀವು ಅರ್ಧ ನೋಡಿ ಹೊರಟೋಗ್ತೀರಾ. ಹಾಗೆ ನೀವೇನಾದರೂ ಮಾಡ್ಕೊಳ್ತೀರಾ, ಅರ್ಧಂಬರ್ಧ ನೋಡಿ ಮಾಡ್ಕೊಳ್ತೀರಾ, ಅದು ಕೆಟ್ಟೋಗುತ್ತೆ. ಆವಾಗ ನಿಮಗೆ ಕಾಮೆಂಟ್ ಮಾಡ್ತೀರಾ ಚೆನ್ನಾಗಿ ಬರಲಿಲ್ಲ ಅಂತ. ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ. ಯಾವುದೇ ವೀಡಿಯೋಸ್ಗಳನ್ನಾಗಲಿ ಪೂರ್ತಿಯಾಗಿ ನೋಡಿ ಆಮೇಲೆ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಇವಾಗ ನೋಡಿ, ಕಲರ್ ನೋಡ್ತಿರ್ಬೋದು ನೀವು. ಹುರಿತಾ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ. ಹಾಗೆ ತುಪ್ಪ ಕೂಡ ರಿಲೀಸ್ ಆಗ್ತಾಯಿದೆ. ನೀವು ಗಮನಿಸ್ತಿರ್ಬೋದು, ತುಪ್ಪ ಈ ಥರ ರಿಲೀಸ್ ಆಗ್ತಾ ಬರುತ್ತೆ ಇದರಿಂದ. ಸೊ ನೋಡಿ, ಇದು ಎಲ್ಲಿವರೆಗೂ ಹುರ್ಕೊಳ್ಬೇಕು ಅಂದರೆ ಲೋ ಫ್ಲೇಮ್ ಇಟ್ಕೊಂಡಾಗಲೇ ನೋಡಿ ತುಪ್ಪ ಈ ಥರ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಇನ್ನೇನು ಹುರಿದಾಗಿದೆ, ಇದೆಲ್ಲ ಪೂರ್ತಿ ಹುರಿದಿದೆ ಹಿಟ್ಟು ಅನ್ನೋವಾಗ ತಳ ನೋಡಿ ಸೀದೋದಂಗೆ ಆಗ್ತಾ ಹೋಗುತ್ತೆ. ಆವಾಗ ಅಂದ್ಕೊಳ್ಳಿ ಇದು ಪೂರ್ತಿಯಾಗಿ ಹುರಿದಿದೆ ಹಿಟ್ಟು ಅಂತ ಅಂದ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಿ. ನಾನು ಕೂಡ ಇಲ್ಲಿ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಈ ಟೈಮ್ನಲ್ಲಿ ನಾವು ಬೆಲ್ಲ ಏನು ನೋಡಿ ಪುಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಬೆಲ್ಲನ ಅಥವಾ ತುರಿದಿಟ್ಕೊಳ್ಳಿ, ಗಂಟುಗಳಿರಬಾರ್ದು ಬೆಲ್ಲದಲ್ಲಿ. ನೀವು ಈಸಿಯಾಗಿ ಮಿಕ್ಸ್ ಮಾಡೋಕ್ಕೆ ಬಂದುಬಿಡ್ಬೇಕು ಆವಾಗ ತಕ್ಷಣವೇ. ಇವಾಗ ನೋಡಿ, ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಾದಮೇಲೆ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನಾನು. ಬೆಲ್ಲ ಹಾಕ್ಕೊಂಡು ಜಸ್ಟು ಇದನ್ನು ನೋಡಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಹಿಟ್ಟನ್ನು ಬೆಲ್ಲದ ಜೊತೆಗೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡ್ತಿರ್ಬೋದು ಇಲ್ಲಿ, ಆವಾಗಲೇ ಹೇಳಿದಾಗೆ ಬೆಲ್ಲದಲ್ಲಿ ಯಾವುದೇ ಗಂಟುಗಳು ಇರಬಾರ್ದು. ಪೂರ್ತಿಯಾಗಿ ತುರಿದಾದರೂ ಇಟ್ಕೊಳ್ಳಿ, ಅಥವಾ ಜಜ್ಜಿ ಪೌಡ್ರ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಇಟ್ಕೊಳ್ಬೋದು. ನೋಡಿ, ಬೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ. ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಆ ಹಿಟ್ಟಿನ ಬಿಸಿ ನೋಡಿ, ಆ ಹಿಟ್ಟಿನ ಬಿಸಿಗೆ ಈ ಬೆಲ್ಲವೆಲ್ಲ ಕರಗಿ ಪೂರ್ತಿಯಾಗಿ ಹೊಂದ್ಕೊಳ್ತಾ ಇದೆ ಹಿಟ್ಟಿನ ಜೊತೆಗೆ. ಚೆನ್ನಾಗಿ ಹೊಂದೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ, ನಾನು ಕೂಡ ಇಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸ್ವೀಟ್ಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಆದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ಮಿಕ್ಸ್ ಮಾಡಾದಮೇಲೆ ನೋಡಿ, ಇವಾಗ ಒಂದು ಬರ್ಫಿ ಟ್ರೇನ ನಾನು ತುಪ್ಪವನ್ನು ಗ್ರೀಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದ್ರ ಮೇಲೆ ನೀವು ಕೂಡ ಅಷ್ಟೇ ಮೊದಲೇ ಒಂದು ಯಾವುದಾದ್ರೂ ಪ್ಲೇಟ್ಗೆ ತುಪ್ಪವನ್ನು ಗ್ರೀಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಆವಾಗ ನಿಮ್ಗೆ ಈಸಿ ಆಗುತ್ತೆ. ಯಾಕಂದರೆ ಈ ಬೆಲ್ಲದಿಂದ ಮಾಡಿರುವಂಥ ಗೋಧಿ ಹಿಟ್ಟಿನ ಬರ್ಫಿ ಏನಿದೆ ನೋಡಿ, ಬೇಗನೆ ಗಟ್ಟಿ ಆಗುತ್ತೆ. ಎಷ್ಟು ಬೇಗ ಗಟ್ಟಿ ಆಗುತ್ತೆ ಅಂದರೆ ನೋಡಿ, ಈ ಥರ ಸೆಟ್ ಮಾಡ್ತಿದ್ದಂಗೆ ಗಟ್ಟಿ ಆಗಿಬಿಡುತ್ತೆ ಇದು. ಅದಕ್ಕೋಸ್ಕರ ಸ್ವಲ್ಪ ನೀವು ಮೊದಲೇ ತುಪ್ಪವನ್ನು ಗ್ರೀಸ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಅವಾಗ ಈಸಿ ಆಗುತ್ತೆ ಮಾಡಲಿಕ್ಕೆ. ನೋಡಿ, ಹಾಕ್ಕೊಂಡು ಕ್ಲೀನಾಗಿ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದರೆ ಈ ಥರ ಬೇಕ್ರಿಗಳೆಲ್ಲ ಸಿಗುತ್ತಲ್ಲ ಆ ಥರ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನಲ್ಲಿ ಒಂದು ಸಿಲ್ವರ್ ವರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಇದನ್ನ ಹಾಕಲೇಬೇಕಂತೇನಿಲ್ಲ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ನಾನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ.
ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ಹಿಟ್ಟನ್ನು ಫ್ರೈ ಮಾಡ್ತಿರ್ಬೇಕಾದ್ರೆ ನೀವು ಬೆಲ್ಲ ಸೇರಿಸಾದ್ಮೇಲೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು. ನೋಡಿ ತಕ್ಷಣವೇ ಕಟ್ ಮಾಡ್ಕೊಳ್ಬೇಕು, ಪೂರ್ತಿ ತಕ್ಷಣವೇ ಗಟ್ಟಿ ಆಗೋದ್ರಿಂದ ಇದು ತಕ್ಷಣವೇ ಇನ್ನೂ ಬಿಸಿ ಇರೋವಾಗಲೇ, ಇನ್ನೂ ಗಟ್ಟಿ ಆಗದೇ ಇರೋವಾಗಲೇ ಈ ಥರ ಕಟ್ ಮಾಡ್ಕೊಂಡ್ಬಿಡಬೇಕು. ಆವಾಗ ಕ್ಲೀನಾಗಿ ಕಟ್ ಆಗುತ್ತೆ. ಗಟ್ಟಿ ಆದಮೇಲೆ ಕಟ್ ಆಗೋದು ಕಷ್ಟ. ಇವಾಗ ನೋಡಿ ಒಂದು ಪ್ಲೇಟ್ಗೆ ನಾನಿಲ್ಲಿ ತಕ್ಷಣವೇ ಸರ್ವ್ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ನೋಡಿ ತಕ್ಷಣವೇ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲದಿಂದ ಮಾಡಿರುವಂಥದ್ದು ಆ ಬೆಲ್ಲದ ಫ್ಲೇವರ್ ಇರುತ್ತೆ ನೋಡಿ ಗೋಧಿ ಹಿಟ್ಟಿನಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ನೀವು ಕೂಡ ಒಂದ್ಸರಿ ಮನೇಲಿ ಮಾಡ್ಕೊಂಡು ನೋಡಿದಾಗಲೇ ಇದ್ರ ರುಚಿ ನಿಮಗೆ ಏನಂತ ಗೊತ್ತಾಗೋದು. ಅಲ್ಲದೆ ಶುಗರ್ ಪೇಷಂಟ್ಸ್ಗೆ ಇದು ಒಂದು ಹೇಳಿ ಮಾಡಿಸಿದಂಥ ಸ್ವೀಟ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಪ್ರತಿಯೊಬ್ಬರು ಇದೇ ಥರ ಒಳ್ಳೊಳ್ಳೆ ಆರೋಗ್ಯವಾಗಿರುವಂಥ ಸ್ವೀಟ್ಗಳನ್ನ ಮಾಡಿಕೊಂಡು ತಿನ್ನಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.